ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಕೆಜ್ಜೆ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡ್ತಾ ಇರೋದು. ಈ ವಿಡಿಯೋ ಹಬ್ಬಕ್ಕಿಂತ ಮುಂಚೆನೆ ತೆಗ್ದಿದ್ದು, ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನಾನು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ತುಪ್ಪ, ಒಂದು 2 ಸ್ಪೂನ್ ಗಸಗಸೆ, 4ರಿಂದ 5 ಏಲಕ್ಕಿ, ಒಂದು 3 ಬಾಳೆಹಣ್ಣು 3-5 ಇದ್ರಿಂದ ನಾನು 3 ಹಾಕ್ಕೊಂತ ಇದ್ದೀನಿ. ಇದ್ರೆ ಇನ್ನೂ 1-2 ಹಾಕ್ಕೊಬಹುದು. ಈಗ ಎಳ್ಳು ಒಂದು ಪ್ಯಾಕೆಟ್ ಹಾಕಲ್ಲ, ಒಂದು 3 ಸ್ಪೂನ್ ಆಗಷ್ಟು ಎಳ್ಳು ಹಾಕ್ಕೊಂತೀನಿ. ಈಗ ಅಕ್ಕಿ ನಾನು ಕೆಂಪು ಅಕ್ಕಿ ನೈಟ್ ನೆನೆಸ್ಬಿಟ್ಟು, ಬೆಳಗ್ಗೆ ನೆನೆಸಿ ನೈಟು ಚೆನ್ನಾಗಿ ಫ್ಯಾನ್ಗಳಿಗೆನೆ ಹಾರಾಕೊಬೇಕು. ಇದು ಅಕ್ಕಿ ಆರಿದ ನಂತರ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು. ಹಾಕ್ಸ್ಕೊಂಬಂದ ನಂತರ ನೋಡಿ, ಈ ತರ ಹಿಂಗ್ ಹಿಡ್ಕೊಂಡ್ರೆ ಅದು ಇಡೀನೇ ಆಗ್ಬೇಕು. ಹಂಗೆ ಹಸಿಟ್ಟು ತುಂಬಾ ಒಣಗಬಾರ್ದು. ಅಕ್ಕಿ ಈ ತರ ಆಗೋದ್ರಿಂದ ಹಸಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪಾಕ. ಈಗ ನಾನು 1 kg ಬೆಲ್ಲ ಆಗಷ್ಟು ಪಾತ್ರೆಗೆ ಹಾಕಿ ಸ್ಟವ್ ಹಚ್ಚಿಟ್ಟಿದ್ದೀನಿ. ಈಗ ಅದಕ್ಕೆ ಅಳತೆಯಲ್ಲಿ ಎಷ್ಟು ನೀರು ಹಾಕ್ಕೊಬೇಕಂದ್ರೆ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಬೇಕು. 1 ಗ್ಲಾಸ್, ಈಗ 1/4 kg ಆಗಷ್ಟಿದೆ ಬೆಲ್ಲ. ಅದಕ್ಕೆ ನಾನು ಇವಾಗ 1 ಗ್ಲಾಸು ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಹಾಕ್ಕೊಂತ ಇದ್ದೀನಿ. ಈಗ ಹಾಕಿದ ನಂತರ ಚೆನ್ನಾಗಿ ಪಾಕ ಬರುತ್ತೆ. ಒಂದು ಅರ್ಧ ಗಂಟೆ ಆಗಷ್ಟು ಆಗ್ಬೇಕು. ಈಗ ನೋಡಿ, ಈ ತರ ನೀರ್ ಹಾಕೊಂಡ್ ತಟ್ಟೆಯಲ್ಲಿ, ಈಗ ಪಾಕ ರೆಡಿ ಆಗಿದೆ. ಈಗ ನೀರ್ ಹಾಕೊಂಡ್ ತಟ್ಟೆಯಲ್ಲಿ ನಾವು ಗಂಟು ಕಟ್ಟುತ್ತೆ, ಉಂಡೆ ಕಟ್ಟಬೇಕು. ಹಿಂಗೆ ನೀರಲ್ಲಿ ನೋಡಿ ಹಿಂಗೆ ಬೆಳ್ಳಲ್ಲಿ ನೋಡಿದ್ರು ಹಿಂಗೆ ಅಂಟು ಬರ್ಬೇಕು, ದಾರ ಬರ್ಬೇಕು. ಈಗ ಬಂದಿದೆ ಅಂತ ಪಾಕ. ಇವಾಗ ಹಸಿಟ್ಟು ಹಾಕೊಂಡು ಚೆನ್ನಾಗಿ ನೀರೇ ಫಸ್ಟ್ ಅಲ್ಲ, ನೀನ್ ಹಾಕೆ. ಈಗ ಹಸಿಟ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂತ ಇರ್ಬೇಕು. ಅಕ್ಕಿ ಹಸಿಟ್ಟು ಹಾಕೊಂಡು, ಈಗ ಗಸಗಸೆ ಹಾಕೊಬೇಕು, ಮತ್ತೆ ಎಳ್ಳು ಇಷ್ಟನ್ನ ಹಾಕೊಂಡು ಬಾಳೆಹಣ್ಣೆಲ್ಲ ಕಿವುಚ್ಬಿಟ್ಟು ಪಾಕಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಸ್ಕೊಬೇಕು. ಒಂದು ಮೀಡಿಯಂ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಡು ಚೆನ್ನಾಗಿ ಹಿಟ್ಟು ತೊಳಸ್ದಂಗೆನೆ ನಾವು ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೊಬೇಕು. ಈಗ ನಾನು 1.5 kg ಆಗಷ್ಟು ಅಕ್ಕಿ ಹಾಕ್ಸ್ಕೊಂಡ್ ಬಂದಿದ್ದೆ. ಅದು 1/4 kg ಅಷ್ಟು ಬೆಲ್ಲ ಒಂದ್ ಸ್ವಲ್ಪ ಕಡಿಮೆನೆ ಹಾಕೊಬೇಕು ನಾವು. ಯಾಕಂದ್ರೆ ಸ್ವೀಟ್ ಜಾಸ್ತಿ ಆದ್ರೂ ತುಂಬಾ ಮಕ್ಕೊಡ್ದಂಗ ಆಗುತ್ತೆ ತಿನ್ನಕ್ಕೆ. ಆದ್ರಿಂದ ಒಂದ್ ಸ್ವಲ್ಪ ಬೆಲ್ಲ ಕಡಿಮೆನೆ ಹಾಕೊಬೇಕು ಸ್ವೀಟ್ ನಾವು. ಅಕ್ಕಿ ಹಸಿಟ್ಟು ಎಲ್ಲ ಎಲ್ಲ ಹಾಕೊಂಡೆ. ಈಗ ಗಸಗಸೆ ಹಾಕೊಂಡು, ಈಗ ಯಾಲಕ್ಕಿ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿ ಏಲಕ್ಕಿನೂ ಹಾಕೊಬೇಕು. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಈಗ ಬಾಳೆಹಣ್ಣು ಹಾಕೊಬೇಕು. ಚೆನ್ನಾಗಿ ಕಿವುಚ್ಬಿಟ್ಟು ಬಾಳೆಹಣ್ಣು ಹಾಕೊಂತ ಇದ್ದೀನಿ. ಬಾಳೆಹಣ್ಣು ಇನ್ನೂ 1-2 ಹಾಕೊಂಡಿದ್ರು ಇನ್ನೂ ಚೆನ್ನಾಗಿ ಟೇಸ್ಟ್ ಬರೋದು. ಬಾಳೆಹಣ್ಣು ಏನಕ್ಕೆ ಹಾಕ್ತಾರಂದ್ರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಕಜ್ಜಾಯ. ಅದಕ್ಕೋಸ್ಕರ ನಾನು ಏಲಕ್ಕಿ ಬಾಳೆಹಣ್ಣು ಹಾಕ್ತೀನಿ. ಕಜ್ಜಾಯ ಮಾಡ್ದಾಗೆಲ್ಲ ಕಜ್ಜಾಯ ಅಲ್ಲ. ಈಗ ಚೆನ್ನಾಗಿ ಕಲಸಿ, ಈಗ ಹೂರ್ಣ ತುಂಬಾ ಚೆನ್ನಾಗಿ ಪಾಕ ಬಂದಿದೆ. ಪಾಕ ಬಂದು ಅದು ಸ್ವಲ್ಪ ಹೊತ್ತು ತಣ್ಣಗ ಆಗ್ಬೇಕು. ಪಾಕ ಬಿಸಿನೇ ಹಾಕ್ಬಾರ್ದು. ಬಿಸಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಒಡ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ. ಒಡಿಬಾರ್ದು, ಯಾವತ್ತಿಗೆ ಆಗಲಿ ಪಾಕ ಒಡಿಬಾರ್ದು. ಈಗ ರೆಡಿ ಆಗಿದೆ. ಈಗ ನಾನು ಆಯಿಲ್ ಹಾಕಿ 1 kg ಆಗಷ್ಟು ಸಪ್ರೇಟ್ ಆಗಿ ಬಾಣಲಿಯಲ್ಲಿ ಇಟ್ಟಿದ್ದೀನಿ. ಈ ಕಜ್ಜಾಯ ಮಾಡುವಾಗ ಬೇರೆ ಎಣ್ಣೆಯಲ್ಲೆಲ್ಲ ಮಾಡ್ಕೊಬಾರ್ದು. ಇದಕ್ಕೆ ಸಪ್ರೇಟ್ ಆಗಿ ಎಣ್ಣೆ ಹಾಕೊಬೇಕು. ಯಾಕಂದ್ರೆ ಇದು ಸ್ವೀಟ್ ಅಲ್ವಾ, ಮಿಕ್ಸ್ ಆಗ್ಬಾರ್ದು. ಖಾರ ಏನು ಮಿಕ್ಸ್ ಆಗ್ಲೇಬಾರ್ದು. ಈಗ ನೋಡಿ, ಪಾಕ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವ್ ಹೆಂಗ್ ತೊಟ್ಕೊಂಡ್ರೆ ಹಂಗ್ ಕಜ್ಜಾಯ ರೆಡಿ ಆಗಿದೆ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಪೂರಿ ಬಂದಂಗ್ ಬರ್ತಿದೆ ಕಜ್ಜಾಯ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದ್ ಸ್ವಲ್ಪ ಹಾಕೊಂಡು ಚೆಕ್ ಮಾಡ್ಕೊಂತ ಇದ್ದೀನಿ, ಅದ್ ಬರ್ತಾ ಇದೋ ಮೇಲೆ ಇಲ್ಲ ಅಂತ. ಅದು ಮೇಲೆ ಬಂದ್ರೆ ಚೆನ್ನಾಗಿ ಬರುತ್ತೆ ಅಂತ, ಇಲ್ಲ ಅಂದ್ರೆ ಕೆಟ್ಟೋಗುತ್ತೆ ಅಂತ. ಒಟ್ನಲ್ಲಿ ಹೆಂಗೆ ಚೆನ್ನಾಗಿ ಎಣ್ಣೆ ಕಾಯ್ಬೇಕು ಅಲ್ಲೇನೆ. ಇಲ್ಲೊಬ್ಬನ್ ಕೇಳ್ತಾ ಇದ್ದೀನಿ, ಒಂದೊಂದ್ ಮಾತ್ ನನಗೆ ಮಿಸ್ಟೇಕ್ ಆಗುತ್ತೆ. ಅದಕ್ಕೋಸ್ಕರ ಇವಳ ಹತ್ರ ಕೇಳ್ಕೊಂತ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕಜ್ಜಾಯ ರೆಡಿಯಾಗಿ ಬರ್ತಾ ಇದೆ. ಪೂರಿ ಬಂದಂಗ್ ಬರ್ತಾ ಇದೆ ಫ್ರೆಂಡ್ಸ್. ಈ ತರ ಕಜ್ಜಾಯ ಯಾರು ಮಾಡ್ತಾರೆ
ಯಾವ ಅಜ್ಜಿನೂ ಮಾಡ್ತಾರೆ ಪಾಪ ಅಜ್ಜಿದಿರು. ಆದ್ರೆ ನಾನು ಇಷ್ಟು ಮಾತ್ರ ಮಾಡ್ತೀನಲ್ವಾ, ನಾನು ತುಂಬಾ ಗ್ರೇಟ್. ಎಲ್ಲದ್ರಲ್ಲೂ ಅಡಿಗೆ ಫಸ್ಟ್. ನಾನು ಯಾವ ಅಡಿಗೆನೂ ಕೆಟ್ಟೋಗಲ್ಲ ಫ್ರೆಂಡ್ಸ್. ನಾನು ಮಾಡೋ ಅಡಿಗೆ ಎಲ್ಲಾ ತರ ಅಡಿಗೆನೂ ಮಾಡ್ತೀನಿ. ಅಡಿಗೆದಲ್ಲಿ ಫಸ್ಟ್ ಅಲ್ಲಿ ಇರ್ತೀನಿ ನಾನು. ನಾನ್ ವೆಜ್ ಅಲ್ಲಷ್ಟೇ, ಸ್ವೀಟ್ ಅಲ್ಲಷ್ಟೇ, ವೆಜ್ ಅಲ್ಲಷ್ಟೇ, ಎಲ್ಲಾ ಅಡಿಗೆನೂ ಫಸ್ಟ್ ಮಾಡ್ತೀನಿ. ಚೆನ್ನಾಗಿ ಸೂಪರ್ ಆಗಿರುತ್ತೆ ನಾನು ಮಾಡೋ ಅಡಿಗೆ. ಅದಕ್ಕೋಸ್ಕರನೇ ಯೂಟ್ಯೂಬ್ಗೆ ಹಾಕೋಣ ಅಂತ ನಾನು ಮಾಡೋದು ಅಡಿಗೆಗಳು. ಇಷ್ಟು ಚೆನ್ನಾಗಿ ಮಾಡ್ಕೊಂಡು ನಾವು ಯೂಟ್ಯೂಬ್ಗೆ ಹಾಕಿಲ್ಲ ಅಂದ್ರೆ ಹೆಂಗೆ ಫ್ರೆಂಡ್ಸ್? ಹಾಕ್ಲೇಬೇಕಲ್ಲ. ಅಕಸ್ಮಾತ್ ಯಾರನ್ನ ಕಲಿಯೋರಿದ್ರು ಕಲ್ತ್ಕೊಬಹುದು. ಕಲಿಯೋ ಹೆಣ್ಮಕ್ಳಿದ್ರೆ ಕಲ್ತ್ಕೊಬಹುದು. ನೋಡಿ ಆರಾಮಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದ್ ಸೌಟ್ಗೆ ಹಾಕೊಂಡು, ಅದು ಆಯಿಲ್ ಇರುತ್ತೆ ಅದು ಕೆಜ್ಜೆದಲ್ಲಿ, ಅದನ್ನ ತಗೊಂಡು ಇನ್ನೊಂದ್ ಸೌಟ್ಗೆ ಸ್ವಲ್ಪ ಆಯಿಲ್ ಇಂಟ್ಕೊಬೇಕು, ಅದು ತೆಗಿಯೋವಾಗ ಕೆಜ್ಜೆಯ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ.